yoga and meditation nowadays it is very essential for us because now busy life we will be very stressful physically, mentally. So yoga and meditation is very essential for us. Not only International Day of Yoga, we should continue this process. It will be very helpful for our youth, everybody, because health is wealth. ಈಗ ಮೇಡಮ್ ಕೆಲವರು ಐ ಟಿ ಕೆಲವರು ಸಾಂಸಾರಿಕ ಜೀವನದ ಒತ್ತಡದಿರ್ತಾರೆ, ಕೆಲವು ಐ ಟಿ ಇರ್ತಾರೆ, ಇವರು ಅವರಂತೆ ಕೆಲವೊಂದು ಒತ್ತಡದಿಂದ ಜೀವನ ಮಾಡ್ತಾರೆ ಅಂತ ಮೆಡಿಟೇಷನ್ ಆ ಥರದಲ್ಲಿ ಯಾವ ಥರ ಮೆಡಿಟೇಷನ್ ಯಾವ ಥರ ಅಡ್ಯಾಪ್ಟ್ ಮಾಡ್ಕೋಬೇಕು? Actually, I am a certified trainer from Heartfulness Institute. We will teach that heart-based meditation. It is very helpful, particularly for our youth, IT field. They are not at all, even though they are getting so many ranks, 10th first ranks, inter first rank, state first, like that. But people, after joining in IIT, after joining in IT field, because of small issues, they are making suicide. Why? Because they are feeling very stressed. Internally, we should be active in internally. So for that, meditation, yoga will be very helpful to accept things. Small situations also nowadays people are not at all accepting. ಕೆಲವರು ನೆಗೆಟಿವ್ ಶೇಡಲ್ಲಿ ಇರ್ತಾರೆ, ಕೆಲವು ನೆಗೆಟಿವ್ ಮೈಂಡಲ್ಲಿ ಇರ್ತಾರೆ, ನೆಗೆಟಿವ್ ಶೇಡಲ್ಲಿ ಒಂಥರ ಪೋರ್ಟ್ರೇಟ್ ಮಾಡ್ಕೊತಿರ್ತಾರೆ. ಈ ಮೆಡಿಟೇಷನ್ ಅವರಿಂದ ಯಾವ ಥರ ಇದಾಗುತ್ತೆ ಮೇಡಮ್? Definitely, by go on practicing meditation, we will not control the mind. We will just regulate the mind, so that everything, whatever problem comes, we will accept first, and then we will move forward. That accepting thing is not nowadays youth are not. ಥ್ಯಾಂಕ್ ಯು ಮೇಡಮ್. ನನ್ನ ಇದರೊಳಗೆ ಯೋಗ ಅಂದರೆ ದೇಹ, ಮನಸ್ಸು, ಆತ್ಮ ಎಲ್ಲ ಸಮಯದಲ್ಲೂ ಸಮಚಿತ್ತದಲ್ಲಿ ಸಮವಾಗಿ ತೊಗೊಂಡೋಗೋದು. ಯಾವುದೇ ಸನ್ನಿವೇಶ ಇರ್ಬೋದು, ನಗ್ನಗ್ತಾ ಫೇಸ್ ಮಾಡಬೇಕಂದ್ರೆ ನಮಗೆ ಯೋಗದ ಅಗತ್ಯ ತುಂಬ ಇದೆ. ಯೋಗದ ಅಗತ್ಯನ ನಾವು ಹೆಂಗೆ ಶುರು ಮಾಡಬೇಕಂದ್ರೆ ಮೊದಲು ನಮ್ಮ ಕುಟುಂಬದಿಂದ ಶುರು ಮಾಡಬೇಕು. ಯಾಕೆಂದರೆ ಕುಟುಂಬದಲ್ಲಿ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಹೊರಗಡೆ ಕೊಡೋದು ಅವರು ಸಮಾಜಕ್ಕೆ ಒಂದು ಅಸೆಟ್ ಅಂದರೆ ಆಸ್ತಿಯನ್ನಾಗಿ ಕೊಡ್ತೀವಿ. ನಾವು ಏನೋ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಮಾಡ್ತೀವಿ, ಅದು ಆಸ್ತಿ ಅಲ್ಲ ನನ್ನ ಪ್ರಕಾರ. ಒಳ್ಳೆ ಮನಸ್ಥಿತಿ, ಒಳ್ಳೆ ಸಮಚಿತ್ತದಲ್ಲಿರುವ ಒಂದು ಇಂಟೆಲಿಜೆಂಟ್ ಅಂದರೆ ಬ್ರೈನಿಗೋಸ್ಕರ ಬೇಕು, ದೇಹಕ್ಕೋಸ್ಕರ ಬೇಕು. ಆಮೇಲೆ ಏನೇ ಸನ್ನಿವೇಶ ಬಂದರೂ ಒಂದೇ ಥರ ತೊಗೊಂಡು ಹೋಗಬೇಕು ಅಂದರೆ ನಮಗೆ ಯೋಗದ ಅವಶ್ಯಕತೆ ಎಲ್ಲರಿಗೂ ಇದೆ. ಸೊ ಇದು ನಮ್ಗೆ ಮಾತ್ರ ಅಲ್ಲ, ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಈಗ ವಿಶ್ವದ ಎಲ್ಲೆಡೆಯಲ್ಲಿ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಜೈ ಭಾರತ್ ಮಾತೆ. ಈಗಿನ ಯುವ ಸಮೂಹ ಮೇಡಮ್ ಯೋಗ ಅನ್ನೋದನ್ನ, ಯಾಕಂದರೆ ಇದೊಂದು ಯೋಗ ಅನ್ನೋದು ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಮುಟ್ಟ ಹುಟ್ಟಿದ್ದು, ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಕೆಲವೊಂದು ವೆಸ್ಟರ್ನ್ ಕಂಟ್ರಿ ಹತ್ರನ ಫಾಲೋ ಮಾಡ್ತಿದ್ದಾರೆ, ಕೆಲವೊಂದು ಮ್ಯೂಸಿಕ್ ಆಗಿರ್ಬೋದು ಆ ಥರ ಫಾಲೋ ಮಾಡ್ತಿದ್ದಾರೆ. ಬಟ್ ಈಗಿನ ಯಾವ ಥರ ಈಗ ನನಗೆ ತಿಳಿದ ಮಟ್ಟಿಗೆ ನಾವು ಚಿಕ್ಕವರು ಇರಬೇಕಾದ್ರೆ ಇಷ್ಟೊಂದು ಯೋಗದ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಎಲ್ರಿಗೂ ಇರಲಿಲ್ಲ, ಯಾಕೆಂದ್ರೆ ನನ್ನ ಪೇರೆಂಟ್ಸ್ಗೂ ಇರಲಿಲ್ಲ. ಆದರೆ ಈಗ ನನಗೆ ಯುವ ಸಮುದಾಯವನ್ನು ನೋಡಿದ್ರೆ ಭಾರಿ ಖುಷಿಯಾಗುತ್ತೆ. ಈಗ ನಮಗಿಂತ ಹೆಚ್ಚಾಗಿ ಧ್ಯಾನವನ್ನು ಮಾಡ್ತಾರೆ ಯುವ ಸಮುದಾಯ, ಮತ್ತು ಯೋಗ ಮಾಡ್ತಾರೆ, ಎಕ್ಸಸೈಸ್ ಮಾಡ್ಕೊಳ್ತಾರೆ. ಒಂದೊಂದ್ಸರಿ ಅನಿಸುತ್ತೆ ಎಷ್ಟು ಮೆಚೂರ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಇವಾಗ ನಮಗೆ ಏನು ತಿಳ್ಕೊಂಡಿದ್ವಿ ನಾವು, ನಮ್ಮಲ್ಲಿ ಯುವಕರು ಮಾಡ್ತಾಯಿಲ್ಲ. ಅದರೊಳಗೆ ಏನಂದರೆ 2 ಥರ ಇದೆ. ಅದ್ರ ಬಗ್ಗೆ ಗಮನವನ್ನು ಹರಿಸಿದ್ರೆ ನನಗೇನು ಲಾಭ ಅಂತ ತಗೊಂಡು ಅವರು ಈಗ ಹೆಲ್ತ್, ಈಗ ಯಾವುದು ನಮ್ಮ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಅದೇ ಥರನೇ ಇದು ಒಂದು ನಮಗೆ. ಇದರಿಂದ ನನ್ನ ದೇಹ ನಾನು ಚೆನ್ನಾಗಿದ್ರೆ ನಾನು ಮುಂದೆ ನನ್ನ ಆರೋಗ್ಯವೇ ಇಲ್ಲದೆ ಇದ್ದರೆ ನಾನು ಸಂಪಾದನೆ ಮಾಡ್ಕೊಂಡು ಏನು ಸಾಧನೆ ಮಾಡ್ತೀನಿ ಹೇಳಿ? ಆರೋಗ್ಯ ಈಸ್ ಮೋರ್ ಇಂಪಾರ್ಟೆಂಟ್. ನಾನು ಸಂತೋಷವಾಗಿ ನನಗೇನು ಬದುಕಿನಿಂದ ಸಾಯೋ ತನಕದ ಆರೋಗ್ಯವನ್ನು ಕಾಪಾಡಿಕೊಂಡು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬಾಳಬೇಕು, ಸಂತೋಷವಾಗಿರಬೇಕು ಅಂದರೆ ಯೋಗ ಈಸ್ ಮಸ್ಟ್. ಎವ್ರಿವನ್ ಹ್ಯಾಸ್ ಟು ಡೂ ಇಟ್. ಎಲ್ಲರೂ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.